ETFs ಆ್ಯಂಡ್ ಬೀಸ್ ಅಂತ ಬಂದಾಗ ನಮ್ಮಲ್ಲಿ ಸಾಕಷ್ಟು ಸೆಕ್ಟರ್ಗಳಿದೆ. ಫಾರ್ ಎಕ್ಸಾಂಪಲ್, ನಾಳೆಯಿಂದ ಬ್ಯಾಂಕ್ಸ್ಗಳೇ ಇಲ್ಲ ಅನ್ನಂಗಾಗತ್ರ? ನಮ್ಮ ದೇಶದಲ್ಲಿ ಬ್ಯಾಂಕ್ಗಳೇ ಇಲ್ಲ, ನಡೆಯುತ್ತರ ಅರ್ಥವ್ಯವಸ್ಥೆ? ಸಾಧ್ಯನೇ ಇಲ್ಲ. ಇವತ್ತೊಂದು ಸಣ್ಣದು, ಒಂದು ಟೀ ಕುಡಿದ್ರು ಕೂಡ ಗೂಗಲ್ ಪೇ ಮಾಡ್ತೀವಿ ನಾವು. ಹೌದೌದು. ತರಕಾರಿ ತೊಗೊಂಡ್ರೆ ಗೂಗಲ್ ಪೇ ಮಾಡ್ತೀವಿ ನಾವು. ಅಂದರೆ ಬ್ಯಾಂಕಿನ ಒಂದು ವ್ಯವಸ್ಥೆ ಬೇಕೇ ಬೇಕು. ಸೊ ಹಾಗಿರುವಾಗ ಇಡೀ ಸೆಕ್ಟರೇ ಬ್ಯಾಂಕ್ ನಿಫ್ಟಿ ಬಿದ್ದಾಗ ನಾವೇನು ಮಾಡ್ಬೋದಾಗಿತ್ತು? ಬ್ಯಾಂಕ್ ಬೀಸ್ಗಳನ್ನು ತೊಗೊಂಡು ಆ ಶೇರ್ಸ್ ತನಕ ಕಾಪಾಯ್ದು, ಯಾವುದೇ ರೀತಿಯ ಅಂತ್ಯ ದಿನ ಅನ್ನಂಗಿಲ್ಲ. ಶೇರ್ಸ್ನ ನಾವು ಬೈ ಮಾಡಿದ್ರೆ ಅಂತ್ಯ ದಿನ ಎಲ್ಲಿದೆ? ನಾವಿರೋ ತನಕ ಅಲ್ಲ, ಕಂಪ್ನಿ ಇರೋ ತನಕ ಹೋಲ್ಡ್ ಮಾಡ್ಬೋದು. ಸೇಮ್ ವೇ ಬ್ಯಾಂಕ್ ಬೀಸ್ಗಳನ್ನು, IT ಬೀಸ್ಗಳನ್ನು, ಗೋಲ್ಡ್ ಬೀಸ್ಗಳನ್ನು, ನಿಫ್ಟಿ ಬೀಸ್ಗಳನ್ನು ಹೋಲ್ಡ್ ಮಾಡಿ ಶಾಂತಿಯಿಂದ, ಮಾರ್ಕೆಟ್ ಅಂತೂ ಮೇಲೆ ಹೋಗಲೇಬೇಕು. ಇವತ್ತಿಲ್ಲ ನಾಳೆ ಹೋಗುತ್ತೆ, ಇಲ್ಲ ಒಂದು ತಿಂಗಳು ಬಿಟ್ಟು ಹೋಗುತ್ತೆ, ಕೆಳಗಂತೂ ಬೀಳಕ್ಕೆ ಸಾಧ್ಯನೇ ಇಲ್ಲ. ಜನಸಂಖ್ಯೆ ಜಾಸ್ತಿ ಆಗಲೇಬೇಕು, ಡಿಮ್ಯಾಟ್ ಹೋಲ್ಡರ್ ಜಾಸ್ತಿ ಆಗಲೇಬೇಕು. ಈ ರೀತಿಯ ಆಲೋಚನೆ ಇರುವಾಗ ಒಂದು ಸಪೋರ್ಟ್ನ ನಾವು ಕಂಡಿಡಿಯೋದು ಕಲ್ತ್ಕೊಂಡ್ರೆ ಆ ಸಪೋರ್ಟಲ್ಲಿ ಬೈ ಮಾಡೋದು ಭಾಳ ಸೂಕ್ತ ಅಂತ ನನಗೆ ಅನಿಸುತ್ತೆ ಸರ್.